ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದ್ರೆ ಫ್ಲೋಟ್ ಅಂತೇಳಿ. ಇಲ್ಲಿ ನಮಗೆ ಒಂದು ಬಾಕ್ಸ್ ಕಾಣ್ತಿದೆಯಲ್ಲ, ಈ ಬಾಕ್ಸ್ಗೆ ನಾವು ವಿಡ್ತ್ನ ಮೆನ್ಷನ್ ಮಾಡಿದ್ರು ಕೂಡ ಇದರ ಪಕ್ಕದಲ್ಲಿ ಏನು ಸ್ಪೇಸ್ ಇದೆಯಲ್ಲ ಆ ಸ್ಪೇಸ್ ನ ಕೂಡ ಈ ಬಾಕ್ಸ್ ಅನ್ನೋದು ತಗೊಂಡ್ಬಿಟ್ಟಿರುತ್ತೆ. ಅದು ಆ ರೀತಿ ತಗೊಂಡಿರೋದಕ್ಕೆ ನಾವು ಏನೇ ಹೊಸ ಕಂಟೆಂಟ್ ಹಾಕಿದ್ರು ಕೂಡ ಅದ್ರ ತಳಗಡೆನೆ ಬರ್ತಾ ಹೋಗುತ್ತೆ. ಅದೇ ನಾವು ಹಾಕೋ ಕಂಟೆಂಟ್ ಆ ಬಾಕ್ಸ್ ರೈಟ್ ಸೈಡ್ ಬರ್ಬೇಕಂತಂದ್ರೆ ಈ ಫ್ಲೋಟ್ ಅನ್ನೋ ಸ್ಟೈಲ್ ನ ಯೂಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಬಾಕ್ಸ್ ಅನ್ನೋದು ಲೆಫ್ಟ್ ಸೈಡ್ ಬರೋದಕ್ಕೆ ಫ್ಲೋಟ್ ಲೆಫ್ಟ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡಿದೀವಿ. ಅದೇ ರೀತಿ ರೈಟ್ ಸೈಡ್ ಬರೋದಕ್ಕೆ ಫ್ಲೋಟ್ ರೈಟ್ ಅಂತೇಳಿ ಯೂಸ್ ಮಾಡಿದೀವಿ. ಇದೆಲ್ಲ ಯಾವ ರೀತಿ ನಾವು ಫ್ಲೋಟ್ ಸ್ಟೈಲ್ ನ ಯೂಸ್ ಮಾಡೋದು ಅಂತೇಳಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣಂತೆ. ಇಲ್ಲಿ ನಾನು ಬೇಸಿಕ್ HTML ಟ್ಯಾಗ್ ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಹಾಗೆ ಇದಕ್ಕೆ ಒಂದು ಹೆಡಿಂಗ್ ನ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ 2 ಡಿವ್ ನ ಕ್ರಿಯೇಟ್ ಮಾಡಿದ್ದೀನಿ, ಅದ್ರ ಒಳಗಡೆ ಪ್ಯಾರಾಗ್ರಾಫ್ ನ ಹಾಕಿದ್ದೀನಿ. ಹಾಗೆ ನಾನು ಈ ಮೊದಲೇ ಡಿವ್ಗೆ ID ನ ಕೊಡ್ತಿದ್ದೀನಿ ನೋಡ್ರಿ, ಫಸ್ಟ್ ಅಂತೇಳಿ. ಹಾಗೆ ಈ ಸೆಕೆಂಡ್ ಡಿವ್ಗೆ ID ಸೆಕೆಂಡ್ ಅಂತೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ನಾನು float.html ಅಂತೇಳಿ ಸೇವ್ ಮಾಡ್ತೀನಿ. ಹಾಗೆ ಈ ಫೋಲ್ಡರ್ ಒಳಗಡೆ ಹೋಗಿ ಈ ಫೈಲ್ ನ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಹೆಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ 2 ಡಿವ್ ಪ್ಯಾರಾಗ್ರಾಫ್ ನ ಕೊಟ್ಟಿದ್ನಲ್ಲ, ಇದು ಬಂದಿದೆ. ಫಸ್ಟ್ ಈ 2 ಡಿವ್ಗೂ ಬಾರ್ಡರ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಬಾರ್ಡರ್ 2px ಸಾಲಿಡ್ ಬ್ಲಾಕ್ ಅಂತೇಳಿ ಹಾಕ್ತೀನಿ. ಹಾಗೆ ಈ ಸೆಕೆಂಡ್ ಒಂದು ಡಿವ್ಗೆ ನಾನು ಬಾರ್ಡರ್ 2px ಸಾಲಿಡ್ ಬ್ಲೂ ಅಂತೇಳಿ ಕೊಟ್ಟಿರ್ತೀನಿ. ಇದಕ್ಕೆ ನಾನು ಫಸ್ಟ್ ಒನ್ಗೆ ವಿಡ್ತ್ 500 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಹಾಗೆ ಸೆಕೆಂಡ್ ಒನ್ ಡಿವ್ಗೆ ವಿಡ್ತ್ 700 ಪಿಕ್ಸೆಲ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಒಂದು ಬಾಕ್ಸ್ ಏನಿದೆಯಲ್ಲ ಅದು 500 ಪಿಕ್ಸೆಲ್ಸ್ ಅಷ್ಟು ವಿಡ್ತ್ ಅಷ್ಟು ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ. ಅದೇ ರೀತಿ ಸೆಕೆಂಡ್ ಒನ್ ಡಿವ್ದು 700 ಪಿಕ್ಸೆಲ್ಸ್ ಕೊಟ್ಟಿದ್ನಲ್ಲ, ಈ ರೀತಿ 700 ಪಿಕ್ಸೆಲ್ಸ್ ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಒನ್ ಡಿವ್ದು ಬಾಕ್ಸ್ ಕ್ರಿಯೇಟ್ ಆಗಿದೆಯಲ್ಲ, ಅದರ ರೈಟ್ ಸೈಡ್ ಸ್ಪೇಸ್ ಎಲ್ಲ ಖಾಲಿ ಇದೆ. ಆದ್ರೆ ಆ ಎಂಟಿ ಸ್ಪೇಸ್ ಅಲ್ಲಿ ತಳಗಡೆ ಇರೋ ಕಂಟೆಂಟ್ ಅನ್ನೋದು ಫಿಲ್ ಆಗಿಲ್ಲ. ಈ ತಳಗಡೆ ಇರೋ ಕಂಟೆಂಟ್ ನಮ್ಗೆ ರೈಟ್ ಸೈಡ್ ಬರ್ಬೇಕಂತಂದ್ರೆ ನಾವು ಫ್ಲೋಟ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ, ನಾನು ಇಲ್ಲಿ ಫಸ್ಟ್ ಡಿವ್ಗೆ ಫ್ಲೋಟ್ ಲೆಫ್ಟ್ ಅಂತೇಳಿ ಕೊಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಫ್ಲೋಟ್ ಲೆಫ್ಟ್ ಅಂತ ಕೊಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಈ ಫಸ್ಟ್ ಅನ್ನೋ ಡಿವ್ ಏನಿದೆಯಲ್ಲ ಅದು ಲೆಫ್ಟ್ ಸೈಡ್ ಬಂದಿದೆ. ಆದ್ರೆ ತಳಗಡೆ ಇರೋ ಕಂಟೆಂಟ್ ಅಪ್ ಆಗಿದೆ. ಇದು ನನಗೆ ರೈಟ್ ಸೈಡ್ ಬರ್ಬೇಕಂತಂದ್ರೆ ನಾವು ಫ್ಲೋಟ್ ರೈಟ್ ಅಂತೇಳಿ ಕೊಡ್ಬೇಕಾಗುತ್ತೆ. ಇಲ್ಲಿ ನಾನು ಸೆಕೆಂಡ್ ಡಿವ್ಗೆ ಫ್ಲೋಟ್ ರೈಟ್ ಅಂತೇಳಿ ಕೊಡ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಒನ್ ಲೆಫ್ಟ್ ಸೈಡ್ ಇದೆ, ಹಾಗೆ ಸೆಕೆಂಡ್ ಒನ್ ರೈಟ್ ಸೈಡ್ ಇದೆ. ಈ ರೀತಿ ನಾವು ಫ್ಲೋಟ್ ಲೆಫ್ಟ್ ಹಾಗೂ ರೈಟ್ ಕೊಡೋದ್ರಿಂದ ಈ ಕಂಟೆಂಟ್ ಅನ್ನೋದು ನಾವು ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬರೋ ಹಾಗೆ ಮಾಡಬಹುದು. ಅದೇ ರೀತಿ ನಾನು ಈ ಸೆಕೆಂಡ್ ಡಿವ್ಗೆ ಫ್ಲೋಟ್ ರೈಟ್ ಅಂತಿದೆಯಲ್ಲ, ಇದನ್ನ ಲೆಫ್ಟ್ ಅಂತೇಳಿ ಕೊಟ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಡಿವ್ ಏನಿದೆಯಲ್ಲ ಅದರ ಲೆಫ್ಟ್ ಸೈಡ್ ಈ ಸೆಕೆಂಡ್ ಡಿವ್ ಕೂಡ ಬಂದಿದೆ. ಈ ರೀತಿ ನಾವು ಎಷ್ಟು ಕಂಟೆಂಟ್ ಇದ್ರೂ ಕೂಡ ಅದಕ್ಕೆ ಫ್ಲೋಟ್ ಲೆಫ್ಟ್ ಅಂತ ಕೊಟ್ಕೊಂತ ಹೋದ್ರೆ ಅದ್ರ ಪಕ್ಕದಲ್ಲೇ ಅದು ಬರ್ತಾ ಹೋಗುತ್ತೆ. ಹಾಗೆ ನಾನು ಇನ್ನೊಂದು ಡಿವ್ ನ ಕ್ರಿಯೇಟ್ ಮಾಡ್ತಿದ್ದೀನಿ ನೋಡ್ರಿ, ಈ ಡಿವ್ಗೆ ID ನ 3 ಅಂತೇಳಿ ಕೊಡ್ತೀನಿ. ಅದೇ ರೀತಿ ಈ ಸ್ಟೈಲ್ ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಇದಕ್ಕೆ ಕೂಡ ಫ್ಲೋಟ್ ಲೆಫ್ಟ್ ಅಂತೇಳಿ ಕೊಟ್ಟಿದ್ದೀನಿ. ಈ ಸೆಕೆಂಡ್ ಒನ್ಗೆ ವಿಡ್ತ್ 400 ಅಂತೇಳಿ ಕೊಡ್ತೀನಿ. ಹಾಗೆ ಈ ಥರ್ಡ್ ಒನ್ಗೆ ವಿಡ್ತ್ 200 ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಫಸ್ಟ್ ಒನ್ ಫ್ಲೋಟ್ ಲೆಫ್ಟ್ ಅಂತ ಕೊಟ್ಟಿದ್ವಲ್ಲ, ಅದಕ್ಕೋಸ್ಕರ ಅದು ಲೆಫ್ಟ್ ಸೈಡ್ ಇದೆ. ಹಾಗೆ ಸೆಕೆಂಡ್ ಒನ್ ಕೂಡ ಫ್ಲೋಟ್ ಲೆಫ್ಟ್ ಅಂತೇಳಿ ಕೊಟ್ಟಿದ್ವಲ್ಲ, ಅದಕ್ಕೋಸ್ಕರ ಅದು ಫಸ್ಟ್ ಒನ್ಗೆ ಲೆಫ್ಟ್ ಆಗಿ ಬಂದಿದೆ. ಅದೇ ರೀತಿ ನಾವು ಥರ್ಡ್ ಒನ್ಗೆ ಫ್ಲೋಟ್ ಲೆಫ್ಟ್ ಅಂತ ಕೊಟ್ಟಿದ್ವಲ್ಲ, ಅದು ಸೆಕೆಂಡ್ ಒನ್ಗೆ ಲೆಫ್ಟ್ ಆಗಿ ಬಂದಿದೆ. ಈ ರೀತಿ ನಾವು ಕಂಟೆಂಟ್ ಗೆ ಫ್ಲೋಟ್ ಲೆಫ್ಟ್ ಅಂತ ಕೊಟ್ರಂತ ಹೋದ್ರೆ ಅದ್ರ ಪಕ್ಕದಲ್ಲಿ ಅದು ಆಡ್ ಆಗುತ್ತಾ ಹೋಗುತ್ತೆ. ಹಾಗೆ ನಾನು ಈ ಥರ್ಡ್ ಒನ್ ಫ್ಲೋಟ್ ಲೆಫ್ಟ್ ಇದೆಯಲ್ಲ ರೈಟ್ ಅಂತೇಳಿ ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ರೈಟ್ ಸೈಡ್ ಬಂದಿದೆ. ಈ ರೀತಿ ನೀವು ರೈಟ್ ಸೈಡ್ ಬರ್ಬೇಕಂದ್ರೆ ಫ್ಲೋಟ್ ರೈಟ್ ಅಂತ ಕೊಡ್ಬೇಕು, ಲೆಫ್ಟ್ ಸೈಡ್ ಬರ್ಬೇಕಂತಂದ್ರೆ ಫ್ಲೋಟ್ ಲೆಫ್ಟ್ ಅಂತೇಳಿ ಕೊಡ್ಬೇಕಾಗುತ್ತೆ. ಹಾಗೆ ನನಗೆ ಫಸ್ಟ್ ಒನ್ ಸೆಕೆಂಡ್ ಒನ್ ಡಿವ್ ನ ಮಧ್ಯೆ ಸ್ಪೇಸ್ ಬೇಕಂತಂದ್ರೆ ಮಾರ್ಜಿನ್ ನ ಕೊಡ್ಬೇಕಾಗುತ್ತೆ. ಇಲ್ಲಿ ನಾನು ಮಾರ್ಜಿನ್ ರೈಟ್ 10px ಅಂತ ಹೇಳಿ ಕೊಡ್ತೀನಿ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು, ಮಾರ್ಜಿನ್ ನ ಕೊಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಅದು 10px ಅನ್ನೋದು ಸ್ಪೇಸ್ ಬಂದಿದೆ. ಈ ರೀತಿ ನಾವು ಫ್ಲೋಟ್ ಲೆಫ್ಟ್ ನ ಕೊಟ್ಟಾಗ ಮಧ್ಯದಲ್ಲಿ ಸ್ಪೇಸ್ ಬೇಕು ಅಂತಂದ್ರೆ ನಾವು ಮಾರ್ಜಿನ್ ನ ಕೊಡಬಹುದು. ಸರಿ ಸ್ನೇಹಿತರೆ, ಈ ಫ್ಲೋಟ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೂ ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.